ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಇದೆ. ಈಗಲೇ ನಿಜ ಹೇಳ್ಬಿಡಿ, ಇಲ್ಲ ಅಂದರೆ ಪೊಲೀಸವ್ರಿಗೊಪ್ಸಿ ಬಾಯಿ ಬಿಡಿಸ್ಬೇಕಾಗತ್ತೆ. ಅಮ್ಮೋರೆ, ಈ ಮನೆಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಈ ಮನೇನ ದೇವಸ್ಥಾನ ಅಂದ್ಕೊಂಡಿದ್ದೀವಿ. ಅಪ್ಪೋರು ಅಂದರೆ ನಮಗೆ ದೇವ್ರ ಸಮಾನ. ಅಂಥವ್ರಿಗೆ ನಾವು ಮೋಸ ಮಾಡ್ತೀವ? ಅಂಥವ್ರು 100 ಕಾಲ ಬದುಕಲಿ ಅಂತ ಬಯಸೋರು ನಾವು. ಇಂಥ ಕೆಲಸ ಮಾಡ್ತೀವ ಅಮ್ಮೋರೆ? ಬೇಕಾದ್ರೆ ಅಮ್ಮೋರ್ನೇ ಕೇಳಿ. ಹೌದು ಭಾವನಾ, ಸುಮ್ಮನೆ ಅವ್ರ ಮೇಲೆ ಅನುಮಾನ ಪಡಬೇಡ. ಅವ್ರಂಥ ಕೆಲಸ ಮಾಡೋರಲ್ಲ. ಅತ್ತೆ, ಎಲ್ಲ ಸಮಯದಲ್ಲೂ ಎಲ್ಲರೂ ಒಂದೇ ಥರ ಇರಲ್ಲ ಅಲ್ವಾ? ಆಸೆ ಅನ್ನೋದು ಮನುಷ್ಯರ ನಿಯತ್ತನ್ನೇ ಬದಲಾಯಿಸುತ್ತೆ. ನೋಡಿ, ನಿಜ ಹೇಳಿ. ಸುಳ್ಳು ಹೇಳಿದ್ರೆ ಅದ್ರ ಪರಿಣಾಮನೇ ಬೇರೆ ಇರುತ್ತೆ. ಯಾಕೆ ಸುಮ್ಮನೆ ನಿಂತಿದ್ದೀರಾ? ಹೇಳಿ. ಅಣ್ಣ, ನೀವೇ ಕಣ ಇಷ್ಟು ಬೇಗ ಬರೋಕೆ ಹೋದ್ರಿ? ಸ್ವಲ್ಪ ದಿನ ಸುಧಾರಿಸ್ಕೋಬೋದಿತ್ತಲ್ಲ. ಕೈ ನೋವಾಗಿದೆ ಅಣ್ಣ ಈಗ? ಪರವಾಗಿಲ್ಲಪ್ಪ, ಏನು ತೊಂದರೆ ಇಲ್ಲ. ಆದರೂ ನೀವು ಇಷ್ಟು ಬೇಗ ಕೆಲಸಕ್ಕೆ ಬರಬಾರ್ದಾಗಿತ್ತಣ್ಣ. ನೀವು ಮನೆಗೆ ಹೋಗಿ ಅಣ್ಣ, ನಾವೆಲ್ಲ ನೋಡ್ಕೋತೀವಿ. ನಾನೇನು ಕೆಲಸ ಮಾಡೋಕ್ಕೆ ಬಂದಿಲ್ಲಪ್ಪ. ನೀವೆಲ್ಲ ಹೇಗೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ನೋಡೋಕೆ ಬಂದೆ. ನೀವು ಯಾಕೋ ಬರೋಕ್ಕೆ ಹೋದ್ರಿ? ನಾನೇ ಬರ್ತಾ ಇದ್ದೆ. ನಡ್ರಪ್ಪ, ಕೆಲಸ ನಿಲ್ಲಿಸ್ಬಾರ್ದು. ನಡ್ರಿ, ಮಾಡೋಗಿ ಹೋಗಮ್ಮ. ಅಯ್ಯೋ ವೆಂಕಿ, ಈ ಗಾಡಿನ ಮೊನ್ನೆನೇ ಡೆಲಿವರಿ ಕೊಡಬೇಕಿತ್ತಲ್ಲಪ್ಪ. ಗೊತ್ತಿರುವಂಥ ಕಸ್ಟಮರು. ಒಂಚೂರು ಸ್ಟಾರ್ಟ್ ಮಾಡು. ಒಂಚೂರು ಓಪನ್ ಮಾಡಿದ್ದು. ಅಪ್ಪ, ಅಯ್ಯೋ, ಇವಳಿಗೆ ಹೆಂಗೆ ಗೊತ್ತಾಯ್ತು ನಾವಿಲ್ಲಿ ಬಂದಿದ್ದು? ಇಲ್ಲಿ ಏನ್ ಮಾಡ್ತಿದ್ಯಾ ನೀನು? ಡಾಕ್ಟರ್ ಏನ್ ಹೇಳಿದ್ರು? ಅವ್ರಾಗೆ ಅವರು ನೀನ್ ಕೆಲಸ ಮಾಡ್ಬೋದು ಅಂತ ಹೇಳೋ ತನಕ ನೀನೇನು ಮಾಡಬಾರ್ದು ಅಂತ ಹೇಳಿದ್ರಲ್ವಾ? ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ನಾನೇನಮ್ಮ ಮಾಡ್ತಾ ಇದ್ದೀನಿ? ಈ ಸ್ಥಿತಿಲಿ ಏನು ಮಾಡೋಕ್ಕಾಗುತ್ತೆ? ನಿಮ್ಮ ಅಣ್ಣ ಮಾಡ್ತಾ ಇದ್ದಾನೆ, ನಾನು ಸುಮ್ಮನೆ ನೋಡ್ತಾ ಇದ್ದೀನಿ ಅಷ್ಟೇ. ನಿನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನೀನೇನು ಅಂತ ನನಗೆ ಗೊತ್ತಿಲ್ವಾ? ನೀನ್ ಇಲ್ಲಿ ಸುಮ್ಮನೆ ಇರ್ತೀಯಾ? ಏನಾದ್ರೂ ಕೆಲಸ ಸರಿ ಆಗ್ತಿಲ್ಲ ಅಂದ್ರೆ ಅದನ್ನ ನೀನೇ ಮಾಡಕ್ ಹೋಗ್ತೀಯಾ? ನೀನ್ ಯಾಕಪ್ಪ ಇಲ್ಲಿ ಬಂದೆ? ಎಲ್ಲ ಇವನಿಂದಾನೇ ಆಗಿದ್ದು. ಹಾ, ಅವ್ರು ಹೇಳಿದ್ರು, ನೀನೇನ್ ಮಾಡ್ತಿದ್ದೆ? ನೀನ್ ಯಾಕೆ ಬಂದೆ? ತಡಿಬೇಕಿತ್ತು ತಾನೆ? ಡಾಕ್ಟರ್ ಏನ್ ಹೇಳಿದಾರೆ ಹೇಳು? ಅವನದೇನೂ ತಪ್ಪಿಲ್ಲಮ್ಮ. ನಾನು ಮನೇಲೇ ಕೂತಿದ್ದೆ, ಯಾಕೋ ಬಂದು ನೋಡೋಣ ಅಂತ ಅನ್ನಿಸ್ತು, ಬಂದೆ ಮಗಳೇ. ನೋಡು, ನನ್ನ ಸ್ನೇಹಿತ ನನ್ನ ಮೇಲೆ ವಿಶ್ವಾಸ ಇಟ್ಟು ಬಂಡವಾಳ ತೊಡಗಿಸಿದ್ದಾನೆ. ನಾನಿಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಹೇಳು? ನಾನಿಲ್ಲಿದ್ದರೆ ಕಸ್ಟಮರ್ಗಳು ಬರ್ತಾರೆ, ಅವ್ರ ಜೊತೆ ಒಂದು 4-6 ಮಾತಾಡಿದ್ರೆ ಅವ್ರಿಗೂ ಒಂದು ಸಮಾಧಾನ. ನಿನ್ನ ಉದ್ದೇಶ ನನಗೆ ಅರ್ಥ ಆಗುತ್ತೆ. ಆದ್ರೆ ಇಲ್ಲಿ ಏನೋ ಮಾಡಕ್ ಬಂದು ಇನ್ನೇನೋ ಆದ್ರೆ ಏನ್ ಮಾಡ್ತೀಯ ಹೇಳು? ಡಾಕ್ಟ್ರು ಹೇಳೋ ತನಕ ಏನು ಮಾಡಬಾರ್ದು ಅಂತ ಹೇಳಿದ್ದಾರೆ ತಾನೆ.